ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಕಂಡು ಕೇಳರಿಯದಂಥ ದುರಂತ, ಕಂಡು ಕೇಳರಿಯದಂಥ ಪ್ರವಾಹ. ನೇಪಾಳದಲ್ಲಿ ಭೀಕರ ಪ್ರವಾಹಕ್ಕೆ ಹಳ್ಳಿಗಳು ಕೊಚ್ಚಿಕೊಂಡು ಹೋಗಿವೆ. ಎಷ್ಟರ ಮಟ್ಟಿಗೆ ಇದ್ದಕ್ಕಿದ್ದಂಗೆ ಮೇಘಸ್ಫೋಟ ಆಯಿತು, ಹಿಮ ಕರಗಿತು, ನೀರು ನುಗ್ಗಿತು. ಭಾರೀ ಪ್ರಮಾಣದ ಆಸ್ತಿ ಪಾಸ್ತಿ ಹಾನಿಯಾಗಿದೆ. 1000 ಮಂದಿ ನಾಪತ್ತೆಯಾಗಿದ್ದಾರೆ. ಎಲ್ಲಿದ್ದಾರೆ ಏನು ಅಂತ ಗೊತ್ತಿಲ್ಲ. ಬದುಕಿರುವಂಥ ಸಾಧ್ಯತೆಗಳು ತುಂಬ ಕಡಿಮೆ. 106 ಜನ ಸತ್ತಿದ್ದಾರೆ, 165 ಜನ ಬಲಿಯಾಗಿದ್ದಾರೆ ಅಂತ ಸಾವು ನೋವು ಅದಕ್ಕಿಂತ ಜಾಸ್ತಿ ಇದೆ. ನೇಪಾಳ ಟಿಬೆಟ್ನಲ್ಲಿ ಅತಿ ಹೆಚ್ಚು. 2 ನದಿಗಳು, ಬೋಟೆಕೋಸಿ ಮತ್ತು ತ್ರಿಶೂಲಿ ನದಿಗಳು ಅಬ್ಬರಿಸಿವೆ ಒಂದು ಲೆಕ್ಕದಲ್ಲಿ. ಪ್ರವಾಸಿಗರೇ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ಪಿದ್ದಾರೆ. ಹಿಮಾಲಯ ಪರ್ವತ ಹಂಚಿಕೊಂಡಿರುವಂಥ ಪ್ರದೇಶಗಳು, ಅಲ್ಲೆಲ್ಲ ಪ್ರವಾಹದ ಭೀತಿ ಎದುರಾಗಬಹುದು. ನದಿ ತಟದ ಜನರಿಗೆ ಮುನ್ನೆಚ್ಚರಿಕೆಯನ್ನು ರವಾನಿಸಲಾಗಿದೆ. 133 ಮಂದಿ ಭಾರತೀಯರು ನಾಪತ್ತೆಯಾಗಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋದಂಥವರು. ನೇಪಾಳ ಜೊತೆಗೆ ಭಾರತ ನಿರಂತರವಾದ ಸಂಪರ್ಕದಲ್ಲಿದೆ. ಪಕ್ಕದಲ್ಲೇ ಗಡಿ ದಾಟಿದರೆ ಅದು ತುರ್ತು ಸಹಾಯವಾಣಿ ಸಂಖ್ಯೆಯನ್ನು ಬಿಡುಗಡೆ ಮಾಡಲಾಗಿದೆ. ಬಹುತೇಕ ಯಾತ್ರಾರ್ಥಿಗಳು ಕೈಲಾಸ ಮಾನಸ ಯಾತ್ರೆ ಜೀವನದಲ್ಲಿ ಒಂದು ದೊಡ್ಡ ಕನಸದು. ಅದರ ಹಾದಿ ಬಹಳ ಕಠಿಣ. ಆದರೆ ನೋಡಿ, ಹೊರಟಿದ್ದಂಥವರು, ಹೋಗಿ ವಾಪಸ್ ಬರ್ತಿರುವಂಥವರು ಎಲ್ಲ ನಾಪತ್ತೆ ಆಗಿ ಹೋದರು. ಎಲ್ಲಿದ್ದಾರೆ ಏನು ಅಂತ ಗೊತ್ತಿಲ್ಲ. ಇನ್ನೆಷ್ಟರ ಮಟ್ಟಿಗೆ ಪ್ರವಾಹ ಬಂದಿರಬೇಕು.